ಅಭಿಮಾನಿಸುವಂತಹ ಮಗ. ಇವತ್ತು ನಿಜವಾಗ್ಲೂ ನಾನು ಆಗ್ಲೇ ಹೇಳ್ದಂಗೆ ಮನರಂಜನೆ ಕೊಡ್ತಿದ್ದಂಥ ಈ ನಾಯಕ ನಟ ಅವರ ಅಭಿಮಾನಿಗಳಿಗೆ ಆರೋಗ್ಯದ ಒಂದು ಭಾಗ್ಯವನ್ನ ಈ ಹೆಲ್ತ್ ಕಾರ್ಡ್ ಮೂಲಕ ಕೊಡ್ತಿದ್ದೀರಾ. ಮೊದಲನೇದಾಗಿ ಎಲ್ಲ ಅಭಿಮಾನಿಗಳ ಪರವಾಗಿ ನಿಮ್ಗೆ ಥ್ಯಾಂಕ್ ಯು ಅಣ್ಣ. ನಿಮ್ಮ ಮಾತು. ಎಲ್ಲರೂ ಮಾತಾಡಿದ್ದಾರೆ, ಇಷ್ಟ ಮಾತಾಡೋದು ಅವಾಗಿಂದ ಕಾಯ್ತಾ ಇದ್ದಾರೆ, ಎಲ್ಲರೂ ಮೀಟ್ ಮಾಡಬೇಕಾಗಿತ್ತು. BSH ಹಾಸ್ಪಿಟಲ್ ಕಲ್ಪಜ್ ಅವರಿಗೆ, ಶ್ರೀನಿವಾಸ್ ಅವರಿಗೆ, ಶಶಿಧರ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಯಾಕಂದರೆ ಒಂದು ಆ್ಯಡ್ ಮಾಡಿ ಎಲ್ರಿಗೂ ಒಂದು ನಿಮ್ಮ ಕಡೆಯಿಂದ ಒಂದು ಸೇವ್ ಮಾಡ್ತೀನಿ. ನನ್ನಲ್ಲಿ ಏನಿಲ್ಲ, ನಾನು ಬಂದು ಆ್ಯಡ್ ಮಾಡಿಬಿಟ್ಟು ಹೋಗ್ತೀನಿ ಅಷ್ಟೇ. ಬಟ್ ನೀವು ಒಂದು ಸ್ಟೆಪ್ ಹೆಡ್ ಹೋಗಿ ಈ ಥರ ಒಂದು ಕಾರ್ಡ್ ಕೊಡೋದು, ಅಭಿಮಾನಿಗಳಿಗೆ ಕಾರ್ಡ್ ಕೊಡೋದು ತುಂಬ ಖುಷಿಯಾದ ವಿಷಯ. ಅದರಿಂದ ಅವ್ರಿಗೆ ಬೆನಿಫಿಟ್ ಆಗ್ತದೆ ಅಂದರೆ ಅದಕ್ಕಿಂತ ಸಂತೋಷ ಪಡೋದು ಇನ್ನೇನು ಬೇಕು ಹೇಳಿ. ಅದು ಎಷ್ಟು ಹಣ ಕೊಟ್ಟರು ನಮ್ಗೆ ಸಿಗಲ್ಲ, ಅದು ಭಾಗ್ಯ. ಅದು ಆ ಭಾಗ್ಯ ದೇವ್ರು ನಿಜವಾದ. ಯಾಕಂದರೆ ನಾವು ಹಾಸ್ಪಿಟಲ್ ಅಂತ ನಾವು ಮನೆಗೆ ಅಂತ ತಕ್ಷಣ ಎಲ್ಲರೂ ನಾವು ಆ ಹಾಸ್ಪಿಟ್ಲಿಗೆ ನಾವು ಫ್ಯಾಮಿಲಿ ಫುಲ್ಲಾಗಿ ಯಾವಾಗಲೂ ಅಲ್ಲೇ ಏನೇ ಟ್ರೀಟ್ಮೆಂಟ್ ಮಾಡಬೇಕು ಅಲ್ಲೇ. ನಾನಿವತ್ತು ಇಷ್ಟು ಮಟ್ಟಿಗೆ ಚೆನ್ನಾಗಿದೆ ಅಂದರೆ ಡಾಕ್ಟರ್ ಶ್ರೀನಿವಾಸ್ ಅವರು, ಶಶಿಧರ್ ಅವರು ಕ್ಯಾನ್ಸರ್ ಆದಾಗ ಅವರೇ ನಾನು ಟ್ರೀಟ್ ಮಾಡಿದ್ದೀನಿ. ಕೀಮೋವನ್ನು ಕೊಟ್ಟು ಭಾಳ ತುಂಬ ಒಳ್ಳೆ ಮಗು ಥರ ನೋಡ್ಕೊಂಡು ನನ್ನ. ಯಾಕೆ ನಾನಿರೋ ಮೆಂಟಾಲಿಟಿ ಒಂಥರ ಮೆಂಟಲ್ ಥರ ನಾನು. ಯಾಕೆಂದ್ರೆ ಯಾರೇ ಬಂದು ಸ್ವಲ್ಪ ಕೋಪ ಜಾಸ್ತಿ, ಬಟ್ ಆ ಕೋಪನ ತಡೆಕೊಂಡು ಅಷ್ಟು ಪ್ರೀತಿಯಿಂದ ನನ್ನ ನೋಡ್ಕೊಂಡಿದ್ದೆ. ಡಾಕ್ಟರ್ ಮನೋಹರ್ ಅವರು ಹೋದಾಗ ಟ್ರೀಟ್ ಮಾಡಿ ಇವತ್ತಿಷ್ಟು ಮಟ್ಟಿಗೆ ನಾನು ಒಂದು ಆರೋಗ್ಯವಾಗಿದ್ದೀನಿ ಅಂದರೆ ಅದೆಲ್ಲ ಒಂದು ದೇವ್ರ ಸಮಾನ. ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ, ಎಲ್ಲರೂ ನಮಗೆ ದೈವ ಸಮಾನ. ಯಾಕಂದ್ರೆ ನಾನು ಯಾವತ್ತು ಏನಾದರೂ BK ಶ್ರೀನಿವಾಸ ಇಮಿಡಿಯೇಟಾಗಿ ಫೋನ್ ಮಾಡ್ತಿದ್ದೆ, ಶಿವಣ್ಣ ಹೆಂಗಿದ್ರೆ, ಯಾಕೆ ಟಿವಿಲಿ ಸ್ವಲ್ಪ ಟಯರ್ಡಾಗಿ ಕಾಣ್ತಿದೆ, ಒಂದು ನಿಮಿಷ ಬಿಡಲ್ಲ. ಅದಕ್ಕೆ 1 ಮಿನಿಟ್ ಏನಾದರೂ ಒಂದು ಡೌಟ್ ಬಂತು ಇಮಿಡಿಯೇಟಾಗಿ ಫೋನ್ ಮಾಡಿ ಬನ್ನಿ ಒಂದು ಚೆಕ್ ಮಾಡಿ. ಸೊ ಒಂದೊಂದು ಮಿನಿಟ್ ಲೆಕ್ಕ ಆಗುತ್ತೆ. ಇವತ್ತು ನನಗೆ ಅದಕ್ಕೆ ಒಂದೊಂದು ನಿಮಿಷ ಒಂದು ಗೋಲ್ಡನ್ ಮಿನಿಟ್ ಅಂತ. ಆ ಗೋಲ್ಡನ್ ಮಿನಿಟ್ ಮಿಸ್ ಮಾಡ್ಕೊಂಡು ಏನು ಮಾಡೋಕ್ಕಲ್ಲ ಲೈಫಲ್ಲಿ. ಆ ಗೋಲ್ಡನ್ ಮಿನಿಟ್ನ ಮಿಸ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಒಂದು ಅದ್ಭುತವಾದ ಒಂದು ಕಾರ್ಡ್ನ ಕ್ರಿಯೇಟ್ ಮಾಡಿ ಎಲ್ಲರೂ ಕೊಡ್ತಾ ಇದ್ದಾರೆ. ಬಟ್ ನಾನು ಒಂದೇ ಒಂದು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ಯಾರ ಕೈಲಿ ಆಗುತ್ತೋ ಅವರು ಕಾರ್ಡ್ನ ಉಪಯೋಗಿಸೋ ಬದಲು ಯಾರ ಕೈಲಿ ಆಗಲ್ವೋ ಆ ಕಾರ್ಡ್ನ ಕೊಡಿ ದಯವಿಟ್ಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನ ವೇಸ್ಟ್ ಮಾಡಬೇಡಿ ದಯವಿಟ್ಟು. ಏನೋ ಸುಮ್ಮನೆ ಕಾರ್ಡ್ ಇದೆ ಅಂದ್ಬಿಟ್ಟು ಸುಮ್ಮನೆ ಪ್ಯಾಕೆಟ್ ಹಾಕೊಂಡು ಹೋಗೋದಲ್ಲ. ಅದು ಇನ್ನೊಬ್ಬರಿಗೆ ಹೆಲ್ಪ್ ಆಗಿ, ನಿಮ್ಮ ಮೂಲಕ ಹೆಲ್ಪ್ ಆಗಲಿ. ನಿಮಗೆ ಬಂದರೆ ಕಾರ್ಡ್ ನನಗೆ ಅಫೋರ್ಡ್ ನಾನು ಕೊಡೋಕ್ಕಾಗುತ್ತೆ, ಇನ್ನೊಬ್ರಿಗೆ ಕೊಡೋಣ ಅಂತ ಆ ಮನೋಭಾವ ಬೆಳೆಸ್ತೀನಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ನಮ್ಮ ಅಭಿಮಾನಿಗಳು ಯಾವಾಗ ಹಂಗೆ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಯಾವತ್ತು ಸ್ವಾರ್ಥಕ್ಕೋಸ್ಕರ ನೋಡಿಲ್ಲ. ಯಾಕಂದರೆ ಎಷ್ಟೇ ಕಷ್ಟ ಆಗಲಿ, ಈ ಬರ್ತ್ಡೇ ಸಂದರ್ಭ ಯಾವುದೇ ಫಂಕ್ಷನ್ ಆಗಲಿ ಬಂದು ನಮ್ಮ ಪ್ರೀತಿ, ಇವತ್ತು ನಾವು ಇಷ್ಟು ಮಟ್ಟಿಗೆ ನಾವು ಇಷ್ಟು ನಿಂತು ಮಾತಾಡ್ತಿದ್ದೀವಿ, ಅದಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸದ ಕಾರಣ. ನಾನು ಎಷ್ಟೇ ಕೋಪ ಮಾಡ್ಕೊಂಡು ನೀವು ಪ್ರೀತಿ ಮಾಡ್ತೀರಾ, ಬಟ್ ಕೋಪ ಏನು ಮಾಡಬೇಕು ಅಂತ ಶಿವಣ್ಣ ಗುಣ ಅದನ್ನ ನೀವು ತಾಳ್ಕೊತೀರಾ. ಅದೇ ಪ್ರೆಸ್ ಜೊತೆಲಿ ಇದೆ, ಅಭಿಮಾನಿಗಳು ಪ್ರೆಸ್ ಮೇಲೆ ಮತ್ತೆ ಆದರೆ ಅಲ್ರಿದೆ, ಪರವಾಗಿಲ್ಲ, ಇಟ್ಸ್ ಓಕೆ. ಇದು 40 ವರ್ಷದಿಂದ ನಡೀತಾ ಇದೆ, ಇನ್ನೊಂದು 40 ವರ್ಷ ಆಗಲಿ ಜೊತೆಲಿ ಅವ್ರಿಗೆ ನಾವು ಅದಕ್ಕೆ ಒಂದು ಹಾಸ್ಪಿಟಲ್ ಸಮಸ್ಯೆ ನಮಗೆ ಹೆಲ್ಪ್ ಮಾಡ್ತಾ ಇರೋದು ಅಂತ ಕೇಳೋದು ಇಷ್ಟಪಡ್ತೀನಿ. ಈ ಹೆಲ್ಪ್ ಹಂಗೆ ನಡೀತಾ ಇರಲಿ, ಪರ್ಮನೆಂಟ್ ನಡೀತಾ ಇರಲಿ. ಬೇರೆ ವಿಷಯ ಅಂತ ಮೇಲೆ ಗೀತಾ, ಮಧು, ಮಕ್ಕಳಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಒಳ್ಳೆ ಮಗು ಥರ ನೋಡ್ಕೊಂಡಿದ್ದಾರೆ. ಸೊ ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಆ್ಯಂಡ್ ಈ ಜೀವ ಇರೋವರೆಗೂ ನೀವು ಯಾರು ನಾವು ಮರೆಯಲ್ಲ. ಈ ಪ್ರೀತಿ ವಿಶ್ವಾಸಕ್ಕೆ ಎಲ್ಲರೂ ಕಾರ್ಡ್ನ ನೀಟಾಗಿ ಉಪಯೋಗಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಯ್ತು ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಪರವಾಗಿಲ್ಲ. ನೈಟ್ ನಾವು ಮಲಗಿದ 4 ಗಂಟೆ ಆಯಿತು, ಬಟ್ ಆದರೂ ಎದ್ದು ಬಂದಿದ್ದೀವಿ. ದಯವಿಟ್ಟು ಮೀಟ್ ಮಾಡ್ತೀವಿ, ಮತ್ತು ಎಷ್ಟೊತ್ತಾದ್ರೂ ಮೀಟ್ ಮಾಡ್ತೀನಿ ಎಲ್ಲರಿಗೂ. ಇಷ್ಟು ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಇನ್ನೊಂದು ACP ಚಂದನ್ ಸರ್ ಇಸ್ ಹಿಯರ್. ಸೊ ಚಂದನ್ ಸರ್ ಹಾಗೂ ಪೊಲೀಸ್ ಸಿಬ್ಬಂದಿ ಮುಖಾಂತರ ಒಂದು ಗ್ರೇಟ್ ಇನಿಷಿಯೇಟಿವ್ ಇದೆ, ಅದನ್ನ ಶಿವಣ್ಣ ಅವರು ಅನೌನ್ಸ್ ಮಾಡಬೇಕಂತ ಹೇಳಿ. ಇದು ನಾನು ಮುಖ್ಯಮಂತ್ರಿಯವರು ಹಾಗೂ ಹೋಮ್ ಮಿನಿಸ್ಟರ್ ಅವರು ಹಾಗೂ ಪೊಲೀಸ್, ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ನವರು ಇವ್ರ ಕಡೆಯಿಂದ ಇದು ಸೇ ನೋ ಟು ಡ್ರಗ್ಸ್ ಅಂತ ಒಂದು ಅಭಿಯಾನ ಶುರು ಮಾಡಿದ್ದಾರೆ. ಎಲ್ಲರೂ ನಾವು ಫಾಲೋ ಮಾಡಬೇಕು. ದಯವಿಟ್ಟು ಈ ಒಂದು ಏನಂತೀವಿ, ನಮಗೆ ಆರೋಗ್ಯನ ಕೆಡೋಂಥ ಒಂದು ಸಮಾಚಾರಗಳನ್ನ ಆಚೆ ತರೋಣ, ಒಳ್ಳೆ ಬದುಕನ್ನ ಮಾಡೋಣ ಅಂತ ಒಂದು ಸೇ ನೋ ಟು ಡ್ರಗ್ಸ್ ಅಂದರೆ ಎಲ್ಲರೂ. ಸೊ ಹೇ ಬ್ರೋ, ಸೇ ನೋ ಟು ಡ್ರಗ್ಸ್. ಹೇ ಬ್ರೋ, ಸ್ಟಾಪ್ ಡ್ರಗ್ಸ್ ಆ್ಯಂಡ್ ಪ್ಲೀಸ್ ಬ್ರೋ. ಥ್ಯಾಂಕ್ ಯು. Yes.
Say no to drugs, rise. Drugs free country ಅನ್ನ ನೋಡುವಂತ ಆಸೆ. ಅನ್ಬೇಡಿ. ನಮ್ಮೆಲ್ಲರ ಪ್ರೀತಿಯ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಮೇಡಮ್ ಅವರು ಚೇರ್ಸ್ ಹಾಕ್ತಾರೆ. ಇದರ ಜೊತೆಗೆ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಡಾಕ್ಟರ್ ಕಲ್ಪಜಾ ಎ ದಳವಾಯಿ ಚೇರ್ಪರ್ಸನ್ DSH. Ma'am, please be seated. Also may I request Dr. VK Srinivas sir, Dr. Shashidhar sir, Shruta Madhu Bangarappa sir, Srinivas Dalawai ಅವರು On stage we have Dr. VK Srinivas sir, Dr. Shashidhar sir, Dr. Kalpaja A. Dalawai ಅವರು, Srinivas Dalawai ಅವರು, ಹಾಗೆಯೇ ಶ್ವೇತಾ ಮಧು ಬಂಗಾರಪ್ಪ sir and Geeta ma'am, a hearty welcome. ಇವತ್ತಿನ ದಿನದಲ್ಲಿ ಆರೋಗ್ಯ ಅನ್ನೋದು ಎಷ್ಟು ಇಂಪಾರ್ಟೆಂಟೋ ಅದರ ಖರ್ಚು ವೆಚ್ಚ ಕೂಡ ಅಷ್ಟೇ ತುಂಬಾ ದೊಡ್ಡ ರೀತಿಯಲ್ಲಿ ಬೆಳೆದ್ಬಿಟ್ಟಿದೆ. ಅಭಿಮಾನಿಗಳಿಗೆ ಸಿನಿಮಾ ಮೂಲಕ, ಅವರ ಡೈಲಾಗ್ ಮೂಲಕ, ನಟನೆ ಮೂಲಕ, ಡಾನ್ಸ್ ಮೂಲಕ, ಫೈಟ್ ಮೂಲಕ, ಮಾತಿನ ಮೂಲಕ ಎನರ್ಜಿಯನ್ನ ಕೊಡ್ತಾ ಇರುವಂತಹ ಮನೋರಂಜನೆ. ಬರ್ಡೇ ದಿವಸ ಅವರು ತಮಗಾಗಿ ಗಿಫ್ಟ್ ಅನ್ನ ಪಡ್ಕೋತಾ ಇದ್ರು, ಆದ್ರೆ ಇವತ್ತು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅವರ ಬರ್ಡೇ ದಿವಸ ಅಭಿಮಾನಿಗಳಿಗೋಸ್ಕರ ಗಿಫ್ಟ್ ಅನ್ನ ತಂದಿದ್ದಾರೆ. On the count of 3, 2, 1, let's unveil this. Thank you everyone, thank you so much. Yes.